ANMR ನ್ಯೂಸ್ಗೆ ಸ್ವಾಗತ. ಕುಡುಕರ ತಾಣವಾದ ಕಾವಲಗಾನಹಳ್ಳಿ ವಿದ್ಯಾ ದೇಗುಲದ ಆವರಣ. ಕೋವಿಡ್-19 ವೈರಸ್ ಸೋಂಕಿನ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳು ಪುನರಾರಂಭ ಮುಂದೆ ಹೋಗಿರುವ ಪರಿಣಾಮ ಶಾಲೆಗಳ ಆವರಣಗಳು ಇದೀಗ ಕುಡುಕರ ತಾಣಗಳಾಗಿ ಮಾರ್ಪಟ್ಟಿವೆ. ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಕಾವಲಗಾನಹಳ್ಳಿ ಗ್ರಾಮಕ್ಕೆ ಸಮೀಪದ ದಶಕಗಳ ಹಿಂದೆ ಅಂಬಾಜಿದುರ್ಗ ಬೆಟ್ಟದ ಗುಡ್ಡದಲ್ಲಿ ಸರ್ಕಾರಿ ಶಾಲೆಯೊಂದನ್ನು ನಿರ್ಮಿಸಲಾಗಿದೆ. ಇದೀಗ ಆ ಶಾಲೆಯ ಆವರಣ ಮದ್ಯ ಸೇವನೆ ಮಾಡುವುದಕ್ಕೆ ಮತ್ತು ಮದ್ಯ ಸೇವನೆ ಮಾಡಿದ ನಂತರ ಊಟ ಮಾಡಿ ವಿಶ್ರಾಂತ ಪಡೆಯಲು ಶಾಲೆಯ ಆವರಣವೇ ಕುಡುಕರ ಪಾಲಿನ ಆಶ್ರಯ ತಾಣವಾಗಿ ಪರಿಣಮಿಸಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಬಾಗಿಲು ತೆರೆದರೂ ಅಲ್ಲಿ ಕುಡಿಯುವುದಕ್ಕೆ ಸರ್ಕಾರ ನಿಷೇಧ ಹೇರಿರುವ ಹಿನ್ನೆಲೆಯಲ್ಲಿ ಕುಡುಕರು ಕುಡಿಯುವುದಕ್ಕೆ ಸ್ಥಳ ಆಯ್ಕೆ ಮಾಡಿಕೊಂಡಿರುವ ಸ್ಥಳಗಳು ನಗರದ ಹೊರವಲಯದ, ಅದರಲ್ಲೂ ಕಾಂಪೌಂಡ್ ಇಲ್ಲದೆ ಇರುವ ವಿದ್ಯಾ ದೇಗುಲದ ಆವರಣ. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ ಎಂದು ಶಾಲಾ ಕೊಠಡಿಯ ಬಾಗಿಲಿನ ಮೇಲೆ ಗೋಡೆ ಬರಹವಿರುವ ಬಾಗಿಲಿನಲ್ಲಿಯೇ ಕುಳಿತು ಮದ್ಯ ಸೇವನೆ ಮಾಡಿದಲ್ಲದೆ ಮದ್ಯದ ಕವರ್ಗಳು, ಬಾಟಲ್ಗಳು, ಪ್ಲಾಸ್ಟಿಕ್ ಲೋಟಗಳು, ನೀರಿನ ಬಾಟಲ್ಗಳನ್ನು ಮತ್ತು ತಿಂಡಿ ತಿಂದ ಎಲೆಗಳು ಸೇರಿದಂತೆ ಎಲ್ಲ ಕಸವನ್ನು ಶಾಲೆಯ ಆವರಣದಲ್ಲೇ ಬಿಸಾಡಿ ಹೋಗುತ್ತಿರುವುದು ಒಂದೆಡೆಯಾದರೆ, ಕುಡಿದ ಮತ್ತಿನಲ್ಲಿ ಶಾಲಾ ಆವರಣದಲ್ಲಿಯೇ ಬಾಟಲ್ಗಳನ್ನು ಒಡೆದು ಪುಡಿ ಪುಡಿ ಮಾಡಿರುವುದು ಸಹ ವಿಶೇಷ. ಸಂಜೆ ಕತ್ತಲಾಗುತ್ತಿದ್ದಂತೆ ಬೆಂಗಳೂರು ರಸ್ತೆಯಲ್ಲಿರುವ ಬಾರ್ಗಳಲ್ಲಿ ಮದ್ಯ ಖರೀದಿ ಮಾಡಿಕೊಂಡು ದ್ವಿಚಕ್ರ ವಾಹನ ಮತ್ತು ಕಾರುಗಳಲ್ಲಿ ಶಾಲೆಯ ಆವರಣಕ್ಕೆ ಬರುವ ಕುಡುಕರು ರಾತ್ರಿ 10 ಗಂಟೆಯಾದರೂ ಅಲ್ಲಿಯೇ ಬಿಡಾರ ಹೂಡಿರುತ್ತಾರೆ. ಇನ್ನು ಸರ್ಕಾರಿ ರಜೆ ದಿನಗಳ ಸಂದರ್ಭದಲ್ಲಿ ಮಧ್ಯಾಹ್ನದ ವೇಳೆಗೆ ಕುಡುಕರು ಬಂದಿರುತ್ತಾರೆ. ಅವರನ್ನು ಪ್ರಶ್ನಿಸಿದರೆ ನಮ್ಮ ಮೇಲೆ ಗಲಾಟೆ ಮಾಡುತ್ತಾರೆ ಎಂದು ರೈತರೊಬ್ಬರು ದೂರಿದರು. ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಶಾಲೆಯ ಶಿಕ್ಷಕ ಚಕ್ಕರಪಾಣಿ, ಲಾಕ್ಡೌನ್ ಆದ ನಂತರ ಹೆಚ್ಚು ಮಂದಿ ಬಂದು ವಿದ್ಯಾ ದೇಗುಲದ ಆವರಣದಲ್ಲೇ ಮದ್ಯ ಸೇವನೆ ಮಾಡಿ ಬಾಟಲುಗಳನ್ನು ಒಡೆದು ಚೂರು ಚೂರು ಮಾಡಿ ಹೋಗುತ್ತಿದ್ದಾರೆ. ಮಕ್ಕಳು ಆಟವಾಡಲು ಕಷ್ಟವಾಗಿದೆ. ಶಾಲೆಗಳು ತೆರೆಯದಂತೆ ಹೇಳಿರುವುದರಿಂದ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಬೋಧನೆ ಮಾಡುವುದರ ಜೊತೆಗೆ ಆಗಾಗ್ಗೆ ಶಾಲೆಯ ಬಳಿ ಬಂದು ಮದ್ಯದ ಬಾಟಲುಗಳನ್ನು ಸಂಗ್ರಹಿಸಿ ಬಿಸಾಡುವ ಕೆಲಸ ಮಾಡುತ್ತಿದ್ದೇವೆ. ಕಾಂಪೌಂಡ್ ನಿರ್ಮಾಣಕ್ಕೆ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ದು ಇನ್ನೂ ಮಂಜೂರಾಗಿಲ್ಲ ಎಂದು ವಿವರಿಸಿದರು. ಈ ಬಗ್ಗೆ ಕೋನಪಲ್ಲಿ ಗ್ರಾಮ ಪಂಚಾಯತಿ PDO ಶಿವಣ್ಣ ಪ್ರತಿಕ್ರಿಯಿಸಿ ಮಾತನಾಡಿ, ಕಾವಲಗಾನಹಳ್ಳಿ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ನಿರ್ಮಾಣಕ್ಕೆ ನರೇಗಾ ಯೋಜನೆಯಡಿ 10 ಲಕ್ಷ ರೂಗಳನ್ನು ಮೀಸಲಿಟ್ಟಿದ್ದೇವೆ. ಶಾಲೆ ಕಲ್ಲು ಬಂಡೆಯ ಮೇಲೆ ಇರುವುದರಿಂದ ಗುತ್ತಿಗೆದಾರರು ನಷ್ಟದ ಭೀತಿಯ ಹಿನ್ನೆಲೆಯಲ್ಲಿ ಕಾಮಗಾರಿ ಮಾಡಲು ಮುಂದೆ ಬರುತ್ತಿಲ್ಲ. ಆದಷ್ಟು ಬೇಗ ಕಾಂಪೌಂಡ್ ಕಾಮಗಾರಿಗೆ ಆದ್ಯತೆ ನೀಡುವುದಾಗಿ ಭರವಸೆ ನೀಡಿದರು.